ಆ ಎಲ್ಲ ದೃಷ್ಟಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದಿಷ್ಟು ಮನಿತಾ ಇತ್ತು ಅಂತ ಜನರ ಒತ್ತಡ ಬಂದ್ರೆ ಮನಿತಾ ಇತ್ತು. ಆ ದಿಶೆಯಲ್ಲಿ ಇವತ್ತು ಮನದ ಸಿದ್ದರಾಮಯ್ಯ. ಆದರೆ ಈಗಿಂತ ದೊಡ್ಡ ಪ್ರಕರಣ ಆದರೂ ಸಹಿತ ನಮ್ಮ ಶಾರವರೇನೋ ಮಾಡ್ತಾರೆ ನೋಡ್ತಾರೆ ಅನ್ನೋ ಸುದ್ದಿ ಕೇಳಿದ್ವಿ ನಾವು. NIA ನೇಮಿಸ್ತಾರೆ ಮತ್ತೇನೋ ಮಾಡ್ತಾರೆ ಅಂತೇಳಿ. ಬಟ್ ಯಾವಾಗ ಅನ್ನೋದೊಂದು ಪ್ರಶ್ನೆ ಅದ. ಅದಕ್ಕೆ ಇದರಲ್ಲಿ ಕೇಂದ್ರನೂ ಎಂಟ್ರಿ ಆಗಿಲ್ಲ ತನಿಖೆಗೆ. ಒಟ್ಟಾರೆಯಾಗಿ ಎಲ್ಲ ಕಡೆಯಿಂದ ದಿಗ್ಬಂಧನ ಆದಂಗೆ ಆಗಬೇಕು. ಅವ್ರಿಗೆ ತಪ್ಪಿತಸ್ಥರಿಗೆ ಸಿಗುವಂಥ ವಾತಾವರಣ ಆಗಬೇಕು, ಸಿಗಬೇಕು, ಸತ್ಯ ಹೊರಬರಬೇಕು. ಇನ್ನು ಏನಿದ್ರು ಈ ಭೀಮನ ಮೇಲೆ ನಿಂತಿದ್ದು ಎಲ್ಲರೂ ಅನಾಮಧೇಯ ಏನು ಮಾಡ್ತಾರೆ, ಅನಾಮಧೇಯ ಇಡುತ್ತಿರೋದು ಒಂದು ಹೆಜ್ಜೆನೂ ಇವತ್ತು ಇಂಪಾರ್ಟೆಂಟ್. ಈ ಸದ್ದು ಸ್ಟಾರ್ಟ್ ಆಗಲೇಬೇಕು, ಆಗಿರಬೇಕಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಸರ್ಕಾರಿ ಕೆಲಸ ನಮ್ಗೆ ಗೊತ್ತದ, ದೇವ್ರ ಕೆಲಸ ಅಂತ ಇರ್ತದೆ. ಡಿಲೇ ಮಾಡುವಂಥ ಸ್ವಭಾವ ಭಾಳ ಇರ್ತದೆ. ಡಿಲೇ ಆಗಿಕೊಡೋದು. ಇನ್ನು ಡಿಲೇ ಆದಷ್ಟು ಸಾಕ್ಷಿಗಳು ನಾಶವು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಅವರು. ಇವ್ರು ಹಿಂದಿದ್ದಂಥ ಇದ್ರೆ ಎಲ್ಲ ಘಟನೆಗಳು ಹಿಂದಿದ್ದಂಥ ಜನ ಅಲರ್ಟ್ ಆಗಿದ್ದಾರೆ. ಅದಕ್ಕಾಗಿ ಆದಷ್ಟು ಎಷ್ಟು ಸಾಧ್ಯದಷ್ಟು ಈ ಒಂದು ಭೀಮಿದವರು ಜಾಗ ತೋರಿಸ್ಬೇಕು, ಅವ್ರು ಹಳ್ಳಿ ತೆಗಿಬೇಕು. ಅದು ಏನದು ನೋಡುವಂಥ ಒಂದು ಕುತೂಹಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಜನರಿಗೆ ಅದ. ಅದಕ್ಕೆ ಇಡೀ ರಾಷ್ಟ್ರದ ಅನೇಕ ನಾಯಕರು, ಅನೇಕ ಜನ ಇದನ್ನೆಲ್ಲ ಒತ್ತಡ ತಂದು ಇವತ್ತು ಒಂದು ಪಾಸಿಟಿವ್ ಅಂತ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇದು ಮಾಡಿದ್ದಾರೆ, ವಾತಾವರಣ ಮಾಡಿದ್ದಾರೆ. ಆ ವಾತಾವರಣಕ್ಕೆ ಅವರಿಗೆಲ್ಲರೂ ಥ್ಯಾಂಕ್ಸ್ ಹೇಳ್ತಾ, ಜೊತೆಗೆ ಇದು ಆದಷ್ಟು ಬೇಗ ಹೊರಬರಲಿ. ಧರ್ಮಸ್ಥಳದ ಈ ನಿಗೂಢ ಕೊಲೆಗಳ ಹಿಂದಿರುವ ನಿಗೂಢ ವ್ಯಕ್ತಿಗಳು ಯಾರು ಅನ್ನೋದು ಜನರಿಗೆ ಸಾಕಾರ ಆಗಲಿ, ಜನರಿಗೆ ಗೊತ್ತಾಗಲಿ. ಜೊತೆಗೆ ಇದರ ಜೊತೆಗೆ ಒಂದು ಸತ್ಯ ಹೊರಗೆ ಬಂದ ಆದಂಥ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ ಅನ್ನೋದು ಮತ್ತೆ ಹೇಳ್ತಾ, ಇದು ಧರ್ಮಸ್ಥಳದ ಒಂದು ಕರ್ಮಕಾಂಡ. ಅದಕ್ಕೆ ಉತ್ತರ ಎಷ್ಟು ಬೇಗ ಸಿಗ್ತದೋ ಅಷ್ಟು ಉತ್ತಮ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಸತೀಶ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.